ಕಲ್ಲ ಡಾಕ್ಟರ್ ಡಾಕ್ಟರ್ ಕಲ್ಲ ಬನ್ನಿ ಕಲ್ಲ ಡಾಕ್ಟರ್ 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 ಕಲ್ಲ ಫೇಕ್ ಡಾಕ್ಟರ್. ನಾವು ಪ್ರಶ್ನೆ ಮಾಡಿದಷ್ಟೇ, ಇದು ಹೆಂಗ್ ಸೀಲ್ ಬಂತು ನೀವು ಡಾಕ್ಟರ್ ಅಂತ ಕೇಳಿದಷ್ಟೇ ಓಡ್ತಾ ಇದ್ದಾರೆ ನೋಡಿ. ಕಲ್ಲ ಡಾಕ್ಟರ್ 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 ಕಲ್ಲ ಫೇಕ್ ಡಾಕ್ಟರ್. ನನ್ನ ಕೆಲಸ ನನ್ಗೆ ಗೊತ್ತು ಸರ್, ಡಿಸ್ಟರ್ಬ್ ಮಾಡಬೇಡಿ. ನನ್ನ ಕೆಲಸ ನನ್ಗೆ ಗೊತ್ತು. ಅವ್ನೇನ್ ಸರ್ ನನ್ನ ಅತ್ತೆ ಮಗನ? ಆಗ್ಲಿ ಸರ್ ಆಗ್ಲಿ, ನಮ್ಗೆ ಗೊತ್ತಿದೆ ಸರ್, ನೋಡ್ತೀವಿ ನಾವು ನೋಡ್ತೀವಿ ಸರ್. ನಿಮ್ಗೆ ಯಾಕೆ ಟೆನ್ಷನ್ ಆಗ್ತಾ ಇದೆ? ದೇವರ ಬೀಸನಹಳ್ಳಿಯಲ್ಲಿ ಕಳ್ಳ ಡಾಕ್ಟರ್, ವಿಜಯ ಟೈಮ್ಸ್ ಬಯಲು ಮಾಡ್ತು ರಹಸ್ಯ. ಐಟಿ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಮ್ಮೆ ಪಡುವ ಬೆಂಗಳೂರಿನ ದೇವರ ಬೀಸನಹಳ್ಳಿಯಲ್ಲಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿರುವ ನಕಲಿ ಡಾಕ್ಟರ್ನ ಬಣ್ಣ ಬಯಲಾಗಿದೆ. ಕಲ್ಲ ಡಾಕ್ಟರ್ ಡಾಕ್ಟರ್ ಕಲ್ಲ ಬನ್ನಿ ಕಲ್ಲ ಡಾಕ್ಟರ್ 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 ಕಲ್ಲ ಫೇಕ್ ಡಾಕ್ಟರ್. ಯಾರದ್ದೋ ಕೆಎಂಸಿ ನಂಬರ್ ಕದ್ದು ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡುತ್ತಿದ್ದ ನಕಲಿ ಡಾಕ್ಟರ್ನ ಬಗ್ಗೆ ಸಾರ್ವಜನಿಕರು ವಿಜಯ ಟೈಮ್ಸ್ಗೆ ದೂರು ನೀಡಿದ್ರು. ಖಚಿತ ಮಾಹಿತಿಯ ಮೇರೆಗೆ ವಿಜಯ ಟೈಮ್ಸ್ನ ಗೇಟ್ ಕ್ರಾಶ್ ತಂಡ ನೇರವಾಗಿ ಗುರುತೇಜ ಎಂಬ ಕಳ್ಳ ಡಾಕ್ಟರ್ನ ಕ್ಲಿನಿಕ್ಗೆ ಭೇಟಿ ನೀಡಿತ್ತು. ಈ ಗುರುತೇಜ ಎಂಬ ನಕಲಿ ವೈದ್ಯನ ಬಣ್ಣ ಬಯಲು ಮಾಡಲು ನಮ್ಮದೇ ತಂಡದ ಒಬ್ಬ ಆರೋಗ್ಯವಂತನಿಗೆ ಹೊಟ್ಟೆ ನೋವು ಅಂತ ನಾಟಕ ಮಾಡಿಸಿ ಕ್ಲಿನಿಕ್ಗೆ ಕಳುಹಿಸಿದ್ವಿ. ಆಗ ಈ ಕಳ್ಳ ಡಾಕ್ಟರ್ ಯಾವ ಒರಿಜಿನಲ್ ಡಾಕ್ಟರ್ಗೂ ಕಮ್ಮಿ ಇಲ್ಲದಂತೆ ಇಂಜೆಕ್ಷನ್, ಡ್ರಿಪ್ಸ್ ಹಾಕಲು ಶುರು ಮಾಡ್ತಾನೆ ನೋಡಿ. ಈ ಕಳ್ಳ ಡಾಕ್ಟರ್ ಮತ್ತು ಆತನ ಗ್ಯಾಂಗ್ ನಕಲಿ ವೇಷ ಹಾಕಿ ಅಮಾಯಕರಿಗೆ ಮದ್ದು ಮಾತ್ರ ಕೊಡ್ತಿಲ್ಲ, ಬದಲಾಗಿ ನಕಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುತ್ತೆ ಅನ್ನೋ ಮಾಹಿತಿನೂ ಕೂಡ ನಮಗೆ ಸಿಕ್ತು. ಅದಕ್ಕಾಗಿ ನಾವು ನಮ್ಮ ತಂಡದ ಮತ್ತೊಬ್ಬರನ್ನ ಕಳುಹಿಸಿದ್ವಿ. ಈ ಕ್ಲಿನಿಕ್ನ ಹೊರಗಡೆ ಇರುವ ಮೆಡಿಕಲ್ ಶಾಪ್ಗೆ ಹೋಗಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೋಬೇಕು, ನನಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತಾ ಅಂತ ಕೇಳಿಸಿದ್ವಿ. ನಮ್ಮ ತಂಡದ ಸದಸ್ಯ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳಿದ್ದೇ ತಡ, ಏನು ಚೆಕ್ ಮಾಡದೆ, ಯಾವ ಮಾಹಿತಿನೂ ಕೇಳದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟೇ ಬಿಟ್ಟ. ಎಷ್ಟಾಗ್ತಾನೆ? ಒಂದೇ ಒಂದೇ 100 ರೂಪಾಯಿ. 100 ರೂಪಾಯಿ. ಫಿಟ್ನೆಸ್ ಸರ್ಟಿಫಿಕೇಟ್ ಎಷ್ಟಾಗ್ತಾನೆ? ಒಂದೇ 100 ರೂಪಾಯಿ. 100 ರೂಪಾಯಿ. ಇನ್ನೊಂದು ಶಾಕಿಂಗ್ ವಿಷಯ ಏನ್ ಗೊತ್ತಾ? ಫಿಟ್ನೆಸ್ ಸರ್ಟಿಫಿಕೇಟ್ ನಲ್ಲಿ ಇದ್ದ ಸಹಿ ಮತ್ತು ಕೆಎಂಸಿ ನಂಬರ್ ಕೂಡ ಸಂತೋಷ್ ಎ ಅನ್ನುವ ಒರಿಜಿನಲ್ ಡಾಕ್ಟರ್ದ್ದು. ಈ ಗುರುತೇಜ ಎಂಬ ಕಳ್ಳ ಡಾಕ್ಟರ್ ಸಂತೋಷ್ ಎ ಅನ್ನುವ ಒರಿಜಿನಲ್ ಡಾಕ್ಟರ್ನ ಕೆಎಂಸಿ ನಂಬರ್ ಕದ್ದು ಈ ಕರಾಳದಂತೆ ಮಾಡುತ್ತಿದ್ದಾನೆ. ಇನ್ನು ಈ ಕಳ್ಳ ಡಾಕ್ಟರ್ನ ಅಸಲಿ ಬಣ್ಣ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಟ ಬಯಲಾಯಿತು. ಆ ಬಳಿಕ ನಮ್ಮ ವಿಜಯ ಟೈಮ್ಸ್ನ ಗೇಟ್ ಕ್ರಾಶ್ ತಂಡ ನೇರವಾಗಿ ನಕಲಿ ಡಾಕ್ಟರ್ ಗುರುತೇಜನ ಬಳಿ ಹೋಗಿ ನೀವು ಅಸಲಿ ಡಾಕ್ಟರ ಅಂತ ಕೇಳಿದ್ದೇ ತಡ, ಹೇಗೆ ಗಾಬರಿಯಾದ ನೋಡಿ. ಸರ್ ನೀವು ಡಾಕ್ಟ್ರಾ? ಯಾವ ಡಾಕ್ಟರ್ ಸರ್? ಯಾವ ಡಾಕ್ಟರ್ ಸರ್? ಏನಾಯ್ತು ಸರ್? ಅಲ್ಲ ಯಾವ ಡಾಕ್ಟರ್? ಯಾವ ಡಾಕ್ಟರ್ ಅಂತ ಹೇಳಿ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಏನು? ಗುರುತೇಜ. ನೀವು KPM ಅಲ್ಲಿ ಏನಾದರೂ MBBS ಅದು ನನ್ನ ಹತ್ರ ಇದೆ ಸರ್ಟಿಫಿಕೇಟು. ಎಲ್ಲಿ ಓದಿರೋದು, ಏನು ಮಾಡಿರೋದು ನೀವು? ಚಿತ್ರದುರ್ಗ. ಯಾವ ಕಾಲೇಜಿದೆ? ನಾನು ತುಮಕೂರು ಇದರಲ್ಲಿ. ನೀವು MBBS ಮಾಡಿದ್ದೀರಾ ಅಥವಾ ಏನು ಮಾಡಿದ್ದೀರಾ? BSc ನರ್ಸಿಂಗ್. ನರ್ಸಿಂಗ್. ನರ್ಸಿಂಗ್ ಆಗಿ ಡಾಕ್ಟರ್ ಕೆಲಸ ಹೆಂಗೆ ಮಾಡ್ತೀರಾ?
ಮತ್ತು ಇಷ್ಟು ಜನ ಇದ್ದಾರೆ ಸರ್, ಇಷ್ಟು ಜನಕ್ಕೆ ನೀವು ಏಮಾರಿಸ್ಕೊಂಡು ದುಡ್ಡು ಮಾಡಬೇಕಾ ಸರ್? ನೀವೇ ಹೇಳಿ ಸರ್, ನೀವೇ ನಿಮ್ಮ ಆತ್ಮಸಾಕ್ಷಿಗೆ ಸರಿನಾ BSc ಅವರು ಡಾಕ್ಟ್ರ್ ಕೆಲಸ ಮಾಡಿದ್ದೆ. ನನಗೆ ಮಾಡಿದ್ರಲ್ಲ ಸರ್, ನನಗೆ ನಾನು ರಿಯಾಲಿಟಿ ಚೆಕ್ಕಿಗೋಸ್ಕರ ನೋಡಿ, ನಾನು ರಿಯಾಲಿಟಿ ಚೆಕ್ಕಿಗೋಸ್ಕರ ನನಗೇ ಹುಷಾರಿಲ್ಲ ಅಂತ ಬಂದಿದ್ದೀನಿ. ನನಗೇ ಡ್ರಿಪ್ಸ್ ಹಾಕಿದ್ದಾರೆ, ಅವರೇ ಒಪ್ಕೊಳ್ತಾ ಇದ್ದಾರೆ. BSc ನರ್ಸಿಂಗ್ ನಾನು ಮಾಡಿರೋದು, ಡಾಕ್ಟ್ರು MBBS ಆಗಲಿ BAMS ಮಾಡಿಲ್ಲ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ. ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ನೋಡಿ, ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನನಗೆ ಯಾವ ಕಾಯಿಲೆನೂ ಇರಲಿಲ್ಲ. ಸುಳ್ಳು ಹೇಳಿ ನಾವು ಬೇದಿದೆ ಅಂತ ಬಂದಿದ್ದೀವಿ, ಏನೂ ಕೇಳಲ್ಲ. ಸಡನ್ನಾಗಿ ಬರ್ತಾರೆ, ಇಂಜೆಕ್ಷನ್ ಹಾಕ್ತಾರೆ, ಡ್ರಿಪ್ಸ್ ಹಾಕ್ತಾರೆ, ಸುಮ್ಮನೆ ಕೂರಿಸ್ತಾರೆ. ಹೇಳಿ ಸರ್, ನೀವು ಮಾಡ್ತಿರೋದು ತಪ್ಪ? BSc ಎಲ್ಲಿ ಮಾಡಿರೋದು? ನಾನು ತುಮಕೂರು ಶ್ರೀದೇವಿ ಇನ್ಸ್ಟಿಟ್ಯೂಟಲ್ಲಿ. ತುಮಕೂರಲ್ಲಿ BSc ಮಾಡಿದ್ರೆ BSc ಮಾಡಿದರೆ ಇಲ್ಲ 100%. ಅದ್ರದ್ದು ಏನಾದ್ರು ಸರ್ಟಿಫಿಕೇಟ್ ಇದೆಯಾ? ನೋಡಿ, ಇಷ್ಟು ಜನ ಬಡವರು ಬರ್ತಾರೆ, ಜೀವದ ಜೊತೆ ಚೆಲ್ಲಾಟ ಆಡ್ತಾಯಿದ್ದಾರೆ. ಇಷ್ಟು ಜನ ಎಲ್ಲ ಹಿಂದಿಯವರು, ಪಾಪ ಅವ್ರಿಗೇನೂ ಗೊತ್ತಿರಲ್ಲ, ನಾಲೆಜ್ ಇರಲ್ಲ. ಎಲ್ಲ ಚಿಕ್ಕ ಮಕ್ಕಳು ಕೂಡ ಬರ್ತಾರೆ. ಚಿಕ್ಕ ಮಕ್ಕಳು ಬಂದರೂ ಕೂಡ ನೋಡಿ, ಇಷ್ಟೊಂದು ಜನ ಇದ್ದಾರೆ. ಇವ್ರಿಗೆ ಏಮರ್ಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಸೆಟಪ್ ಹೆಂಗಿದೆ. ಇಲ್ಲಿ ಇವರು ಮೆಡಿಕಲಲ್ಲಿ ಫಾರ್ಮಾ ಮಾಡಿಲ್ಲ, ಆದರೂ MBBS ಸೈನ್ ಹಾಕಿದ್ದೀರಾ, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಬಂದಿದ್ವಿ ನಾವು. ಇದೇ ಮೆಡಿಕಲ್ಗೆ ಇದೇ ಡಾಕ್ಟ್ರ್ ಹತ್ರ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು, ನಾವು ಒಂದು ಕಂಪ್ನಿಗೆ ಹೋಗ್ಬೇಕಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಅಂತ ಬಂದಿದ್ವಿ. ಬಂದರೆ ಇವ್ರು ನೋಡಿ, ಫಿಟ್ನೆಸ್ ಸರ್ಟಿಫಿಕೇಟ್ ಏನೂ ಚೆಕ್ ಮಾಡಲ್ಲ. ಏನೂ ಚೆಕ್ ಮಾಡೋದೇ ಸಂತೋಷ್ CA ಅಂತ MBBS ಡಾಕ್ಟ್ರು ಅಂತೇಳಿ. ಇವರು ಫಾರ್ಮನ್ನು ಓದಿಲ್ಲ, ಇವರು ಓದಿರೋದು 10th. ಇವರೇ ಹಾಕ್ತಾರೆ, ಸೀಲ್ ಹಾಕ್ತಾರೆ, ಇವರೇ ಸೈನ್ ಹಾಕ್ತಾರೆ. ಇವ್ರು ಸೈನ್ ಹಾಕಿ ಈ ಥರ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದಕ್ಕೆ 100 ರೂಪಾಯಿ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸರ್ ನೋಡಿ, ಕಲ್ಲ ಡಾಕ್ಟ್ರು ಕಲ್ಲ, ಬನ್ನಿ. ಏಯ್ ಕಲ್ಲ, ಡಾಕ್ಟರ್ ಕಲ್ಲ, ನಕಲಿ ಡಾಕ್ಟರ್, ಫೇಕ್ ಡಾಕ್ಟರ್, ಫೇಕ್ ಕಲ್ಲ. ನೋಡಿ, ಇವರು ನಿಯತ್ತಿನ ಡಾಕ್ಟರ್ ಆಗಿದ್ರೆ ಒರಿಜಿನಲ್ ಡಾಕ್ಟರ್ ಆದ್ರೆ ಓಡ್ತಾ ಇರಲಿಲ್ಲ. ಯಾಕೆ ಓಡಬೇಕು? ಇಲ್ಲಿ ಸುತ್ತಮುತ್ತೆಲ್ಲ ಏಮರ್ಸ್ಕೊಂಡು ನಕಲಿ ಡಾಕ್ಟರ್ಗಳು ಲೈನಲ್ಲಿ ಬೀದಿಗಳಿದ್ದಾರೆ ನೋಡಿ, ಓಡ್ತಾ ಇದ್ದಾರೆ. ನಾವು ಪ್ರಶ್ನೆ ಮಾಡಿದಷ್ಟೇ, ಇದು ಹೆಂಗ್ ಸೀಲ್ ಬಂತು, ನೀವು ಡಾಕ್ಟ್ರ್ ಅಂತ ಕೇಳಿದಷ್ಟೇ ಓಡ್ತಾ ಇದ್ದಾರೆ. ನೋಡಿ ಹೆಂಗ್ ಓಡ್ತಾ ಇದ್ದಾರೆ. ನೀವು ಡಾಕ್ಟ್ರಾ? ಅಲ್ಲ ಡಾಕ್ಟರ್. ಮತ್ತೆ ಸೈಡ್ ಬಂದು ಎಷ್ಟು ಓದಿದ್ದೀರಾ ನೀವು? PUC ಓದಿರೋರು ನೋಡಿ, PUC ಓದಿದ್ದಾರೆ. PUC ಓದಿ MBBS ಡಾಕ್ಟ್ರದ್ದು ಸೈನ್ ಹಾಕ್ತಾರೆ. ಹೆಂಗೆ ಸೈನ್ ಹಾಕ್ತೀರಾ? MBBS ಡಾಕ್ಟ್ರು ಸಂತೋಷ್ ಯಾರು? ಅವನು ಯಾರೋ ಡಾಕ್ಟ್ರ್ ಇದ್ದಾರೆ, ಸಂತೋಷ್ A ಅಂತ. ಇವರು ಪಾಪ ಸಾಲ ಮಾಡಿ ನಿದ್ದೆಗೆಟ್ಟು ಓದಿರ್ತಾರೆ. ಇವ್ರು ನೋಡಿದ್ರೆ ಅವ್ರದ್ದೇ ರಿಜಿಸ್ಟ್ರೇಷನ್ನ MBBS ರಿಜಿಸ್ಟ್ರೇಷನ್ ನಂಬರ್ನ ಕಳ್ತನ ಮಾಡಿ ಇಲ್ಲಿ ದಂಧೆ ಮಾಡ್ತಾ ಇದ್ದಾರೆ. ಇದು ಹೆಂಗೆ ಸೈನ್ ಹಾಕಿದ್ರಿ? ನಮ್ಮವ್ರ ತಾನೇ ಬಂದಿದ್ದು, ಇದಕ್ಕೆ ನಾನೇ ತಾನೇ ಟ್ರೀಟ್ಮೆಂಟ್ ತಗೊಂಡಿದ್ದು. ಇಷ್ಟು ಬಡವರು ಇದ್ದಾರೆ, ಇಷ್ಟು ಬಡವ್ರ ಮುಂದೆ ನೀವು ಇವ್ರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಲ್ಲ, ತಪ್ಪು. ಇವಾಗ ಗೊತ್ತಾಗಿದೆ ತಪ್ಪು ಅಂತ? ಕೆಲಸ ಮಾಡೋರು ಸರ್, ಕೆಲಸ ಮಾಡೋರಿಗೆ ಡಾಕ್ಟರ್ ಸೀಲ್ ಹಾಕಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಓನರ್ ಹೇಳಿದ್ರು ಮಾಡಿದ್ದೆ ಅಷ್ಟೇ. ಯಾವ ಓನರ್ನ ಕರೆಸಿ ಒಂದು 5 ನಿಮಿಷ ಬರಲಿ. ನೋಡಿ, ಇಲ್ಲೇ ಬಂದಿದ್ದೆ ನಾನೇ ಮೆಡಿಸನ್ ತಗೊಂಡೆ. ನನಗೆ ಹುಷಾರಿಲ್ಲ ಅಂತ ನಾನೇ ಸುಳ್ಳು ಹೇಳಿ ರಹಸ್ಯ ಕಾರ್ಯಾಚರಣೆಗೆ ಅಂತ ಬಂದರೆ ಏನಿಲ್ಲ, ಸುಮ್ಮನೆ ಡ್ರಿಪ್ಸ್ ಹಾಕೋದು, 1000 ರೂಪಾಯಿ 2000 ರೂಪಾಯಿ ಬಿಲ್ ತಗೊಳ್ಳೋದು. ಇಲ್ಲಿ ಸುತ್ತಮುತ್ತ ನಾಡ್ತವ್ರಿಗೆ ಕೂಡ ಇವರು ಮೋಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾನು ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು, ನಾನು ಫ್ಲಿಪ್ಕಾರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಅಂತ ಬಂದಾಗ ನೋಡಿ, MBBS ಸೀಲು, ಸಿಗ್ನೇಚರ್, ರಿಜಿಸ್ಟರ್ ನಂಬರ್ ಹಾಕ್ತಾರೆ. ಸುದ್ದಿ ಮಾಡುತ್ತಿರುವಾಗಲೇ ಕ್ಲಿನಿಕ್ ಕ್ಲೋಸ್. ನೋಡಿ, ಇಲ್ಲಿ ಫೇಕ್ ನಕಲಿ ಡಾಕ್ಟರ್ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಾವು ಬಂದು ಕ್ವಶನ್ ಮಾಡಿದ್ವಿ. ಇವಾಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಇವರು ನಿಯತ್ತಾಗಿ ಮಾಡ್ತಾರೆ ಅಂದರೆ ಯಾಕೆ ಕ್ಲೋಸ್ ಮಾಡಬೇಕು? ಇಷ್ಟು ಜನ ಇದ್ದೀರಲ್ಲ, ನೋಡ್ತಾ ಇದ್ದೀರಲ್ಲ, ಇಷ್ಟು ಜನ ಇದ್ದೀರಲ್ಲ, ನಾನು ಆರೋಪ ಮಾಡ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಯಾಕೆ ಕ್ಲೋಸ್ ಮಾಡಬೇಕು? ನಿಯತ್ತಾಗಿ ಮಾಡುವಂಗಿದ್ರೆ ಇಲ್ಲಿ ನಿಂತ್ಕೊಂಡು ಆನ್ಸರ್ ಕೊಡ್ಬೋದಿತ್ತು. ಯಾಕೆ ಕ್ಲೋಸ್ ಮಾಡಬೇಕು? ಕ್ಲೋಸ್ ಮಾಡೋ ಥರ ಇರಲಿಲ್ಲಲ್ಲ. ನೋಡಿ, ಇದ್ರಲ್ಲೇ ಗೊತ್ತಾಗ್ತಿದ್ಯಾ ಸತ್ಯ ಏನು ಅಂತ? ಗೊತ್ತಾಗ್ತಿದ್ಯಾ? ಫೇಕ್ ಡಾಕ್ಟರ್ ಅಲ್ಲ ಅಂದಿದ್ರೆ ಯಾಕೆ ಕ್ಲೋಸ್ ಮಾಡಬೇಕು?
ಎಲ್ಲ ಕ್ಲೋಸ್ ಮಾಡಿ ಓಡೋಗ್ತಾ ಇದಾರೆ. ಅಷ್ಟು ನಿಯತ್ತಾಗಿದ್ರೆ ನಿಲ್ಬೇಕಿತ್ತು, ಯಾಕೆ ನಿಲ್ಲಲ್ಲ? ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ, ಓದೇ ಇಲ್ಲ. ಓದಿಲ್ಲ ಅಂದ್ಮೇಲೆ ಡಾಕ್ಟರ್ ಅಂತೆ ಸುತ್ತಮುತ್ತ ಜನರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ. ಸರ್ ನೋಟ್ ತೆಗಿರಿ ಸರ್. ರೌಡಿಗಳನ್ನ ಛೂ ಬಿಡ್ತಾರೆ. ವಿಜಯ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡ ಸುದ್ದಿ ಮಾಡುತ್ತಿದ್ದಾಗ ರೌಡಿಗಳು ಬಂದು ಚಿತ್ರೀಕರಣಕ್ಕೆ ಅಡ್ಡ ಬರ್ತಾರೆ. ಬರೀ ಇಲ್ಲಿ ಯಾಕೆ ಬಂದಿದ್ದೀರಾ, ಇವರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ? ದೇವರ ಬೀಸನಹಳ್ಳಿಯ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ನಕಲಿ ಡಾಕ್ಟರ್ಗಳು ಇದ್ದಾರೆ. ಇದು ಆರೋಗ್ಯ ಅಧಿಕಾರಿಗಳಿಗೂ ಕೂಡ ಗೊತ್ತು ಎಂದು ಯಾವುದೇ ಭಯವಿಲ್ಲದೆ ಹೇಳ್ತಾನೆ ನೋಡಿ. ಒಂದ್ ನಿಮಿಷ ಸರ್, ಅವನು BMS ಮಾಡಿಲ್ಲ. ಅಲ್ಲಲ್ಲ ನನಗೆ ಅದು ಬೇಡ, ಇದು ಒಂದೇ ಬೇಡ, ಇದೆಲ್ಲ ಕ್ಲಿನಿಕ್ ಬನ್ನಿ ಬನ್ನಿ ಹೋಗೋಣ ಬನ್ನಿ. ನೋಡಿ ಇಂಥವ್ರು ಕೂಡ ಇದ್ದಾರೆ. MBBS ಮಾಡಿಲ್ಲ ಅಂತೆ, ಯಾರೂ ಮಾಡಿಲ್ಲ ಅಂತ, ಎಲ್ಲ ಡಾಕ್ಟರ್ ಆದ್ರಂತೆ. ನೋಡಿ ಸ್ವಾಮಿ, ಇವನು BMS ಮಾಡಿಲ್ಲ, MBBS ಮಾಡಿಲ್ಲ, ನರ್ಸಿಂಗು ಮಾಡಿಲ್ಲ. ಯಾರೋ 10th ಫೇಲ್ ಆದವನು ಬಂದು ಇಲ್ಲಿ ಕ್ಲಿನಿಕ್ ಇಟ್ಟು ಜನರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ರೆ ಅದಕ್ಕೆ ಸಪೋರ್ಟ್ ಮಾಡಕ್ ಬರ್ತಾರ? ನಾವೇನು ಬರಲ್ಲ. ಮತ್ತೆ ನಮ್ಗೆ ಗೊತ್ತು, ನನ್ ಕೆಲಸ ನನ್ಗೆ ಗೊತ್ತು ಸರ್. ಡಿಸ್ಟರ್ಬ್ ಮಾಡಬೇಡಿ, ನನ್ ಕೆಲಸ ನನ್ಗೆ ಗೊತ್ತು. ಅವ್ನೇನ್ ಸರ್, ನನ್ನ ಅತ್ತೆ ಮಗನ? ಅವ್ನ್ ಯಾರು ಸರ್? ಅವನು ನನ್ನ ಊರವನ? ನೋಡಿ ಸರ್, ನಮ್ಗೆ ಹೇಳಕ್ ಬರ್ಬೇಡಿ, ನನ್ಗೆ ಗೊತ್ತು, ನನ್ ಕೆಲಸ ನನ್ಗೆ ಗೊತ್ತು, ಹೇಳಕ್ ಬರ್ಬೇಡಿ. ನನ್ ಕರ್ತವ್ಯ ಏನು, ನಾನು ಅದ್ ಮಾಡ್ತೀನಿ, ಜನರಿಗೆ ಒಳ್ಳೇದೇ ಮಾಡ್ತೀನಿ. ಯಾರನ್ನ ಟಾರ್ಗೆಟ್ ಮಾಡಿ ನನ್ಗೇನು ಆಗ್ಬೇಕಾಗಿಲ್ಲ. ಆಗ್ಲಿ ಸರ್, ಆಗ್ಲಿ, ನಮ್ಗೆ ಗೊತ್ತಿದೆ ಸರ್, ನೋಡ್ತೀವಿ, ನಾವು ನೋಡ್ತೀವಿ ಸರ್. ನಿಮ್ಗೆ ಯಾಕೆ ಟೆನ್ಷನ್ ಆಗ್ತಾ ಇದೆ? ಮತ್ತೆ ಯಾಕೆ ಸರ್, ಮತ್ತೆ ಯಾಕೆ? ನನ್ ಟೆನ್ಷನ್ ಇಲ್ಲ ಸರ್, ನನ್ ಟೆನ್ಷನ್ ಇಲ್ಲ. ನನ್ ಕೆಲ್ಸ ನಾನು ಕಿರ್ಚಾಡ್ತೀನಿ, ಹೊರಲಾಡ್ತೀನಿ, ನನ್ ಕೆಲ್ಸ ಸರ್ ಅದು. ನಾನ್ ನಿಮ್ಗೋಸ್ಕರ ಬಂದಿರೋದು. ನಿಮ್ಮೂರವರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ, ಅದಕ್ಕೆ ಬಂದಿದ್ದೀನಿ ನಾನೇನು ಯಾರ ಪರನೂ ಬಂದಿಲ್ಲ, ಯಾರ ವಿರೋಧನೂ ಬಂದಿಲ್ಲ. ನಾನು ಬಂದಿದ್ದು ಜನರ ಕಾಳಜಿಯಿಂದ ಬಂದಿದ್ದೀನಿ, ಆರೋಗ್ಯ ಕಾಳಜಿಯಿಂದ ಬಂದಿದ್ದೀನಿ. ಬಂದು ಒಂದ್ಸರಿ ಸೀಜ್ ಮಾಡಿದ್ದಾರೆ, ಆವಾಗ ಏನಾಗಿಲ್ಲ. ಆಯ್ತಾ? ಅವಾಗ ಹೆಲ್ತ್ ಇನ್ಸ್ಪೆಕ್ಟರ್ ಲಂಚ ತಗೊಳ್ತಾ ಇದ್ದಾನೆ. ಎಲ್ಲಾರ್ದು ಹಂಗೆ ಅಂತಾನೆ ಹೇಳೋದು ಅಂತ ತಿಳ್ಕೊಂಡ್ಬಿಟ್ಟೆ. ಇನ್ನು ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿರುವ ಈ ರೀತಿಯ ನಕಲಿ ಡಾಕ್ಟರ್ಗಳು ಸಮಾಜಕ್ಕೆ ದೊಡ್ಡ ಕಂಟಕ. ವಿಜಯ ಟೈಮ್ಸ್ ಪದೇ ಪದೇ ನಕಲಿ ಡಾಕ್ಟರ್ಗಳ ಬಗ್ಗೆ ವರದಿ ಮಾಡಿ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತರುತ್ತಿದೆ. ಆದ್ರೂ ಕೂಡ ಆರೋಗ್ಯ ಅಧಿಕಾರಿಗಳಾಗಲಿ ಆರೋಗ್ಯ ಸಚಿವರಾಗಲಿ ನಕಲಿ ಡಾಕ್ಟರ್ಗಳ ಬಗ್ಗೆ ಕ್ರಮ ಕೈಗೊಳ್ಳದೆ ಇರೋದೇ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ನಕಲಿ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗಲು ಕಾರಣ. ಇನ್ನು ಜಾಗರೂಕತೆ ಸಾರ್ವಜನಿಕರ ಹಕ್ಕು. ಸತ್ಯವನ್ನ ಹೊರತರುವುದು ನಮ್ಮ ಕರ್ತವ್ಯ. ನಿಮ್ಮ ಸುತ್ತಮುತ್ತ ಇಂತಹ ನಕಲಿ ಡಾಕ್ಟರ್ಗಳು ಇದ್ದರೆ ನಮ್ಮ ವಿಜಯ ಟೈಮ್ಸ್ಗೆ ತಿಳಿಸಿ.